ಇರಾನ್ನ ರಹಸ್ಯ ನ್ಯೂಕ್ಲಿಯರ್ ನೆಲೆಯನ್ನ ಹುಡುಕಿ ಧ್ವಂಸ ಮಾಡಿದ್ದಾಗಿ ಈ ದಾಳಿಯಲ್ಲಿ ಇಸ್ರೇಲ್ ಹೇಳಿಕೊಂಡಿದೆ. ಟೆಹರಾನ್ ಬಳಿ ಇರುವಂತಹ ರಹಸ್ಯವಾಗಿಟ್ಟಿದ್ದಂತಹ ಮಿಂಜಾ ಡೇಹೈ ನೆಲೆಯನ್ನ ನಾವು ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಘೋಷಣೆಯನ್ನ ಮಾಡಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡಿದ್ದಾಗಿ ಘೋಷಣೆ ಮಾಡಿದೆ. ಇದೇ ಸ್ಥಳದಲ್ಲಿ ಅಣ್ವಸ್ತ್ರ ಪರೀಕ್ಷಾ ಕಾರ್ಯಕ್ರಮಗಳು ನಡೀತಾ ಇದ್ವು. ಕೆಲವು ವಿಜ್ಞಾನಿಗಳು ಇಲ್ಲಿಂದಾನೇ ರಹಸ್ಯವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು. ಟೆಹರಾನ್ನ ಈಶಾನ್ಯ ಭಾಗದಲ್ಲಿರುವಂತಹ ಭೂಗತ ಪ್ರದೇಶದಲ್ಲಿ ನ್ಯೂಕ್ಲಿಯರ್ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. 2025ರ ಜೂನ್ನಲ್ಲಿನ ದಾಳಿಯ ನಂತರ ಮಿಂಜಾ ಡೇಹೈಗೆ ಶಿಫ್ಟ್ ಮಾಡಲಾಗಿತ್ತು ನ್ಯೂಕ್ಲಿಯರ್ ಕಾರ್ಯಾಚರಣೆಯನ್ನು. ವಿಜ್ಞಾನಿಗಳ ಚಲನವಲನವನ್ನ ಸೂಕ್ಷ್ಮವಾಗಿ ಗಮನಿಸಿ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಇಸ್ರೇಲ್ನ ಸೇನೆ. ಮಿಂಜಾ ಡೇಹೈನ ಪರಮಾಣು ನೆಲೆಯ ಮೇಲೆ ನಾವು ಸಕ್ಸಸ್ಫುಲಿ ದಾಳಿಯನ್ನ ಮಾಡಿದೀವಿ, ಅದನ್ನ ಧ್ವಂಸ ಮಾಡಿದೀವಿ ಅಂತ ಹೇಳಿ ಇಸ್ರೇಲ್ನ ಸೇನೆ ಹೇಳಿಕೊಂಡಿದೆ. ಯಾವ ಜಾಗದಲ್ಲಿ ಆ ನ್ಯೂಕ್ಲಿಯರ್ ಸೈಟ್ ಇದ್ದಿದ್ದು ಅನ್ನೋದನ್ನ ಮ್ಯಾಪ್ನ ಮೂಲಕ ಗಮನಿಸ್ತಾ ಹೋಗೋಣ. ಇದು ಇರಾನ್ ರಾಷ್ಟ್ರ, ಇರಾನ್ನ ರಾಜಧಾನಿ ಟೆಹರಾನ್. ಇರಾನ್ನ ರಾಜಧಾನಿ ಟೆಹರಾನ್ನ ಪಕ್ಕದಲ್ಲೇ ಇರುವಂತಹ ಪ್ರದೇಶ ನ್ಯೂಕ್ಲಿಯರ್ ಸೈಟ್ ಅದು. ಈ ಹಿಂದೆಯೂ ಕೂಡ ದಾಳಿ ನಡೆದಿತ್ತು ಇರಾನ್ನಲ್ಲಿ ಕಳೆದ ಜೂನ್ನಲ್ಲಿ. ಟೆಹರಾನ್ನ ಗಮನಿಸ್ತಾ ಇದ್ದೀರಿ, ಇದು ಇರಾನ್ನ ರಾಜಧಾನಿ. ಈಗ ನಡೀತಾ ಇರುವಂತಹ ಈ ಯುದ್ಧದ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ಗೆ ಒಳಗಾಗಿರುವಂತಹ ನಗರ ಅಂದ್ರೆ ಅದು ಟೆಹರಾನ್. ಟೆಹರಾನ್ನ ಈಶಾನ್ಯ ಭಾಗಕ್ಕೆ ಈ ಮಿಂಜಾ ಡೇಹೈ ಅನ್ನುವಂತಹ ಪ್ರದೇಶ ಇದೆ. ಈ ಮಿಂಜಾ ಡೇಹೈ ಪ್ರದೇಶ ಏನಿದೆ, ಇದು ಕಳೆದ ಜೂನ್ನಲ್ಲಿ ಅಮೆರಿಕ ಸ್ಟೆಲ್ತ್ ಬಾಂಬರ್ಗಳನ್ನ B-2 ಸ್ಟೆಲ್ತ್ ಬಾಂಬರ್ಗಳನ್ನ ಬಳಸಿ ಇಸ್ರೇಲ್ನಲ್ಲಿ ಇರಾನ್ನಲ್ಲಿ ಇದ್ದಂತಹ 3 ನ್ಯೂಕ್ಲಿಯರ್ ಸೈಟ್ಗಳನ್ನ ಧ್ವಂಸ ಮಾಡುವಂತಹ ಕೆಲಸ ಮಾಡುತ್ತೆ. ಆ ನಂತರದಲ್ಲಿ ಅವರ ನ್ಯೂಕ್ಲಿಯರ್ ಕಾರ್ಯಾಚರಣೆ ಈ ಮಿಂಜಾ ಡೇಹೈಗೆ ಶಿಫ್ಟ್ ಆಗಿತ್ತು ಅನ್ನುವಂಥ ಮಾಹಿತಿ ಇದೆ. ಕಳೆದ ಬಾರಿ ಅಮೆರಿಕ ಅಟ್ಯಾಕ್ ಮಾಡಿದ್ದು ಫೋರ್ಡೋ ಫ್ಯೂಯಲ್ ಎನ್ರಿಚ್ಮೆಂಟ್ ಪ್ಲಾಂಟ್ಗೆ ಅಟ್ಯಾಕ್ ಮಾಡಿತ್ತು, ನಟಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟಿಗೆ ಅಟ್ಯಾಕ್ ಮಾಡಿತ್ತು, ಹಾಗೆಯೇ ಇಸ್ಫಹಾನ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಸೆಂಟರ್. ಈ 3 ಪ್ರದೇಶಗಳಲ್ಲಿ ನ್ಯೂಕ್ಲಿಯರ್ ಕಾರ್ಯಾಚರಣೆಯನ್ನ ಇರಾನ್ ಏನ್ ನಡೆಸ್ತಾ ಇತ್ತು, ಅವುಗಳ ಮೇಲೆ US B-2 ಸ್ಟೆಲ್ತ್ ಬಾಂಬರ್ ಹಾಗೆಯೇ ಟೊಮಾಹಾಕ್ ಕ್ರೂಸ್ ಮಿಸೈಲ್ಗಳನ್ನ ಬಳಸಿ ಅಮೆರಿಕ ದಾಳಿ ಮಾಡುತ್ತೆ. ದಾಳಿ ಮಾಡಿ ಕಂಪ್ಲೀಟ್ ಆಗಿ ನಾವು ನಾಶ ಮಾಡಿದೀವಿ ಅಂತ ಅಮೆರಿಕ ಹೇಳ್ಕೊಂಡಿತ್ತು. ಆದ್ರೆ ಅದಾದಂತಹ ನಂತರದಲ್ಲಿ ಇರಾನ್ ತನ್ನ ನ್ಯೂಕ್ಲಿಯರ್ ಕಾರ್ಯಾಚರಣೆಯನ್ನ ನಿಲ್ಲಿಸಿರ್ಲಿಲ್ಲ. ಅವರು ಮಿಂಜಾ ಡೇಹೈಗೆ ತಮ್ಮ ಕಾರ್ಯಾಚರಣೆಯನ್ನ ಶಿಫ್ಟ್ ಮಾಡಿದ್ರು. ಅದನ್ನ ಗುಪ್ತಚರ ಮಾಹಿತಿಯ ಮೂಲಕ, ತನ್ನ ಗುಪ್ತಚರ ಪಡೆ ಮೊಸಾದ್ನ ಮೂಲಕ ಪಡ್ಕೊಂಡಂತಹ ಇಸ್ರೇಲ್ ಆ ಜಾಗವನ್ನ ಗುರಿಯಾಗಿಸಿ ನಾವು ಏರ್ ಸ್ಟ್ರೈಕ್ ಮಾಡಿ ಆ ಜಾಗವನ್ನ ನಾವು ಧ್ವಂಸ ಮಾಡಿದೀವಿ ಅಂತ ಹೇಳಿ ಈಗ ಹೇಳ್ಕೊಂಡಿದೆ. ಮಿಂಜಾ ಡೇಹೈನಲ್ಲಿ ಇರಾನ್ ಕಂಟಿನ್ಯೂ ಮಾಡಿದ್ದಂತಹ ಅವರ ನ್ಯೂಕ್ಲಿಯರ್ ಕಾರ್ಯಕ್ರಮಗಳು ಏನಿದ್ದಾವೆ, ಪ್ರೋಗ್ರಾಮ್ ಏನಿದೆ, ಅದನ್ನ ಕಂಪ್ಲೀಟ್ ಆಗಿ ನಾಶಪಡಿಸಿದೀವಿ ನಾವು ಅಂತ ಹೇಳಿ ಇಸ್ರೇಲ್ ಘೋಷಣೆಯನ್ನ ಮಾಡಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.